ಹಲೋ ಚಿಕ್ಕಪ್ಪ, ನನ್ನ ಪಾಡ್ಕಾಸ್ಟ್ ಕ್ಯಾಮೆನೇ ಇಲ್ಲಾಗೆ ಸ್ವಾಗತ. ನಮಸ್ಕಾರ ಕಣಪ್ಪ. ಹೇಗಿದ್ದೀರಾ ಚಿಕ್ಕಪ್ಪ? ಕ್ಯಾಮೆ ಇತ್ತು, ಆದರೆ ನೀನು ಕರ್ದಿಲ್ಲ ಮಗು ಬೇಜಾರು ಮಾಡ್ಕೊಳ್ಳುತ್ತೆ ಅಂತ ಬಂದೆ ಅಷ್ಟೇ. ಆಮೇಲೆ ನೀನು ಇನ್ಸ್ಟಾಗ್ರಾಮಲ್ಲಿ ಫೀಲಿಂಗ್ ಸೂಯಿಸೈಡಲ್ ಅಂತ ಹಾಕೊಂಡ್ಬಿಡ್ತೀಯ, ಅದಕ್ಕೆ. ಅಲ್ಲ ಕಣ, ಇದು ಯಾಕೋ ಸೋಫಾ ತೀರಾ ಕೆಡ್ದಾಗಿದೆ. ಈಗ ಬೆತ್ತದ ಚೇರ್ ಬರುತ್ತಲ್ಲ, ಅದು ಒಂಥರ ಹಿತ ಅನ್ಸುತ್ತೆ ಬೆನ್ನಿಗೆ. ಒಂದು ಹೊತ್ತು ಹಿಂಗೆ ಸ್ಟ್ರೈಟಾಗಿ ಕುತ್ಕೋಬೋದು. ಇದು ಹಿಂಗೆ ಹಿಂಗೆ ಹೆಂಗೋ ಕುತ್ಕೊಂಡ್ಬಿಟ್ಟು ಬೆನ್ನೆಲ್ಲ ಹೋಗ್ಬಿಡುತ್ತೆ ನಿಮ್ಮ ಜನ್ರೇಷನ್ಗೆ. ಶುರು ಮಾಡೋಣ. ಅಲ್ಲ ಕಣಯ್ಯ, ನೀನು ಇಂಟರ್ವ್ಯೂ ಪಾಡ್ಕಾಸ್ಟು ಅಂತೆಲ್ಲ ಅಂದಾಗ ಏನೋ ದೊಡ್ಡದೇನೋ ಮಾಡ್ತೆ ಅಂತ ಅನ್ಕೊಂಡಿದ್ದೆ. ಬರ್ತಾ ಗೂಗಲ್ ಮಾಡಿ ನೋಡಿದೆ, ಈ ಥರ ಸೋಫಾ ಹಾಕೊಂಡ್ಬಿಟ್ಟು ಎದುರು ಬದ್ರ ಕೂತ್ಕೊಂಡು ಮುಖದ ಹತ್ರ ಮೈಕ್ ಇಟ್ಕೊಂಡು ಮಾತಾಡೋದು ಅಂತ. ಆಮೇಲೆ ಗೊತ್ತಾಗಿದ್ದು ಬರೀ ವಾಯ್ಸ್ ಕೇಳಿಸ್ಕೊಳ್ಳೋದಂತೆ ಇದರಲ್ಲಿ. ಆಗ ನಮ್ಮ ಕಾಲದಲ್ಲಿ ರೇಡಿಯೋ ಇತ್ತಲ್ಲಪ್ಪ, ಅದೇ ಥರ ತಾನೇ ಇದು. ನಾವು ಆ ಕಾಲದಲ್ಲಿ ಮಾಡಿದ್ದನ್ನೇ ಈಗ ನೀವು ಬೇರೆ ಥರ ಮಾಡಿಬಿಟ್ಟು ಹೊಸ ಹೆಸರು ಇಟ್ಕೊಂಡ್ಬಿಡೋದು, ನ್ಯೂ ಜನ್ರೇಷನ್. ಚಿಕ್ಕಪ್ಪ, ವಿಡಿಯೋನು ಬರುತ್ತೆ ಚಿಕ್ಕಪ್ಪ. ಇದು ಬರುತ್ತಾ? ಅದ್ ಬಿಡಿ, ನೀವು ಲಾಸ್ಟ್ ಟೈಮು ಬೆಂಗಳೂರಿಗೆ ಬಂದಾಗ ನನ್ನ ಮನೆ ಅನ್ಕೊಂಡು ಪಕ್ಕದ ಮನೇಲಿ ಉಳ್ಕೊಂಡ್ಬಿಟ್ಟಿದ್ರಿ, ನೆನ್ಪಿದ್ಯಾ ನಿಮ್ಗೆ? ಹೂ ಕಣ, ನೆನ್ಪಿದೆ. ನಾನ್ ಮರ್ತರು ಆ ಕೆಟ್ಟ ಕೋಸಂಬ್ರಿನ ನನ್ನ ನಾಲ್ಗೆ ಮರ್ತಿಲ್ಲ ನೋಡು. ಆಮೇಲೆ ನಿಮ್ಮನೆಗೆ ಹೋದ್ಮೇಲಂತೂ ಒಂದಿನನೂ ಇರಕ್ಕಾಗ್ಲಿಲ್ಲ. ಆ ಪಕ್ಕದ ಮನೆ ಹುಡುಗರೆ ಎಷ್ಟೋ ಚೆನ್ನಾಗಿ ನೋಡ್ಕೊಂಡ್ರು. ಅಲ್ಲಪ್ಪ, ಇದನ್ ಕೇಳಕ್ ಊರಿಂದ ಕರ್ಸ್ಕೊಂಡೆ ನನ್ನ. ಅಲ್ಲ, ಫೋನಲ್ಲೇ ಕೇಳ್ಬೋದಾಗಿತ್ತಲ್ಲ ಮಗು. ಓಕೆ ಚಿಕ್ಕಪ್ಪ, ಶುರು ಮಾಡೋಣ. ಒಂದ್ ನಿಮಿಷ ಕಣಪ್ಪ, ನಾನು ಒಂಚೂರು ಮಾತೆ ತಗೋಬೇಕು, ಟೈಮ್ ಆಗೋಯ್ತು. ಒಂಚೂರು ಬಿಸಿ ನೀರು ಹೇಳ್ಬಿಡಪ್ಪ. ಬಿಸಿನೀರು ಮಗು, ಒಂದ್ ಲೋಟ ಬಿಸಿನೀರು. ತುಂಬಾ ಬಿಸಿ ಬೇಡ, ಹಂಗಂತ ತುಂಬಾ ತಣ್ಣಗೆ ತಲೆ ಮೇಲೆ ಸುರ್ಕೊಳ್ಳೋ ತರ ತರಬೇಡ. ಒಂಚೂರು ಉಗುರು ಬೆಚ್ಚಗಿದ್ರೆ ಸಾಕು. ಬೇಗ ತಗೊಂಬಪ್ಪ. ಏನ್ ಮಾತ್ರ ಚಿಕ್ಕಪ್ಪ ಅದು? ಶುಗರ್ ಕಣಪ್ಪ. ನೀನು ಆಮೇಲೆ ಏನೇನೋ ಪ್ರಶ್ನೆಗಳು ಕೇಳಿ ತಲೆ ತಿನ್ಬಿಡ್ತಿಲ್ಲ, ಅದಕ್ಕೆ ಮುಂಚಿತವಾಗಿಯೇ ಒಂದು ತಲೆನೋವು ಮಾತು. ಓಕೆ ಚಿಕ್ಕಪ್ಪ, ಶುರು ಮಾಡೋಣ. ಮಾಡ್ಕೊ. ಸೊ ಚಿಕ್ಕಪ್ಪ, ಹೇಗಿದ್ದೀರಾ? ಹೇಗಿದೆ ಲೈಫು? ಚೆನ್ನಾಗಿದ್ದೀನಿ ಕಣ, ನಾನು ಯಾವಾಗ್ಲೂ ಚೆನ್ನಾಗಿ ಇರ್ತೀನಿ. ನನಗೇನಾಗಿರುತ್ತೆ, ಗುಂಡ್ಕಲ್ ತರ ಇದ್ದೀನಿ ನೋಡು. ನೀನ್ ಹೇಗಿದ್ಯಾ? ಚೆನ್ನಾಗಿ ಇರ್ತೀಯಪ್ಪ. ನೋಡಿದೀನಿ ನಿನ್ನ ಅವರಂಗಿ ಅಟ್ಗಳು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ. ಶೋಕಿ ಮಾಡ್ಬೇಕು, ಆದ್ರೆ ಅಪ್ಪನ್ ದುಡ್ಡಲ್ಲಿ ಎಷ್ಟು ದಿವಸ ಅಂತ ಬದುಕ್ತಿಯಾ? ಇದೇನಿದು ಮೈಕ ಇದು? ಏನಕ್ಕೆ ಹಿಂಗಿದೆ? ಅಂದ ಇಲ್ಲ ಚಂದ ಇಲ್ಲ. ಎಷ್ಟ್ ಕೊಟ್ಟಿಯಪ್ಪ ಮಗು? ಇದು ಬಿಡು, ಇದೆಲ್ಲ ಏನ್ ಮೈಕೋ ಏನೋ. ನಮ್ ಕಾಲದಲ್ಲಿ ಅಹುಜ ಮೈಕ್ ಅಂತ ಬರ್ತಿತ್ತು. ಮೈಕ್ ಅಂದ್ರೆ ಅಹುಜ, ಅಹುಜ ಅಂದ್ರೆ ಮೈಕು. ಹಿಂಗೆ ಹಿಂಗೆ ಹತ್ರ ಇಟ್ಕೊಂಡ್ ಮಾತಾಡ್ಬೇಕಾ ಚಿಕ್ಕಪ್ಪ? ಪಾಡ್ಕಾಸ್ಟ್ಗೆಲ್ಲ ಇದೇ ತರ ಮೈಕ್ ಚಿಕ್ಕಪ್ಪ ಯೂಸ್ ಮಾಡಿ. ಏನೋಪ್ಪ, ಪರದೇಶದವ್ರು ಏನೋ ಮಾಡ್ತಾರೆ, ಅದನ್ನ ತಗೊಂಬಂದ್ ನೀವು ಮಾಡೋದು. ಏನೋ ಹೋಗ್ಲಿ ಬಿಡು. ಇದು ಒಂಥರ ಚೆನ್ನಾಗೇ ಇದೆ. ಚೆನ್ನಾಗಿದೆ ಅಂತ ಅನ್ಕೊಂಡ್ರೆ ಚೆನ್ನಾಗೇ ಇದೆ, ಇಲ್ಲ ಅಂದ್ರೆ ಚೆನ್ನಾಗಿಲ್ಲ. ಇನ್ನೊಂದ್ 5 ನಿಮಿಷ ಚಿಕ್ಕಪ್ಪ, ಅಡ್ಜಸ್ಟ್ ಆಗ್ಬಿಡುತ್ತೆ. ನಿಮ್ ಕಾಲೇಜ್ ಲೈಫ್ ಹೇಗಿತ್ತು ಚಿಕ್ಕಪ್ಪ? ಓದ್ತಾ ಇದ್ರ ಅಥವಾ ಪೋಲಿ ಆಗಿದ್ರ? ನಿನ್ ತರ ಅಂತೂ ಇರ್ಲಿಲ್ಲ ಕಣ. ಯಾವಾಗ್ಲೂ ಡಿಸ್ಟಿಂಕ್ಷನ್, ಮಿಸ್ ಆಗ್ಬಿಟ್ರೆ ಫಸ್ಟ್ ಕ್ಲಾಸು. ಎಲ್ಲಿ ಹೇಳಿ ಓದಿದ್ ನಾನು? MES ಮೇನ್ ಕಾಲೇಜು, ಮೇನ್ ಮಲೇಶ್ವರದಲ್ಲಿ. BCom ಅಲ್ಲೇ ಮುಗಿಸಿದ್ದು, BCom ವಿತ್ ಆನರ್ಸ್. ಈಗಲೂ ಹೋಗಿ ಕೇಳು, 1982-85 ಬ್ಯಾಚ್ ರಾಮಮೂರ್ತಿ ಫ್ರಮ್ ಟಿಪ್ಟೂರು ಅಂದ್ರೆ ಒಂದು ಘನತೆ, ಗೌರವ. ಹಿಂಗೆ ಅದೊಂದು ಇತಿಹಾಸ ಬಿಡ, ನಿಂಗೆ ಅವೆಲ್ಲ ಗೊತ್ತಾಗಲ್ಲ. ಏನ್ ಹುಡುಕ್ತಾ ಇದೀರಾ ಚಿಕ್ಕಪ್ಪ? ಅಲ್ಲ, ಇದು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಎಲ್ಲ ಹಿಂದ್ಗಡೆಯಿಂದ ಬಂದ್ಬಿಟ್ಟು ಸರ್ಪ್ರೈಸ್ ಅಂತಾರಲ್ಲ, ಆತರ ಬಂದ್ಬಿಡ್ತಾರ ಅಂತ ನೋಡ್ತಿದ್ದೆ. ಇದು ನಿನ್ ಪಾಡ್ಕಾಸ್ಟ್ ಅಲ್ವಾ, ಯಾರು ಬರಲ್ಲ, ನಾನು ಒಬ್ಬನೇ ಬರೋದು. ಹಂಗೆಲ್ಲ ಯಾರು ಬರಲ್ಲ ಚಿಕ್ಕಪ್ಪ, ಟೆನ್ಷನ್ ತಗೊಂಡ್ಬಿಡಿ. ಏನ್ ಹೇಳ್ತಿದ್ದೆ ಹೇಳಿ ನಾನು? ಕಾಲೇಜ್ ಲೈಫ್ ಹೇಳದ್ನಲ್ಲ, ಚೆನ್ನಾಗಿತ್ತು ಅಂತ. ಅಷ್ಟೇ ಚಿಕ್ಕಪ್ಪ, ಇನ್ನೊಂಚೂರು ಡೀಟೇಲ್ ಆಗಿ ಹೇಳ್ಬೇಕು ಚಿಕ್ಕಪ್ಪ. ಅಷ್ಟೇ ಕಣಯ್ಯ, ನನಗೆ ವಯಸ್ಸಾಯ್ತು ಮಗು, ಹಳೇದೆಲ್ಲ ನೆನಪಿರಲ್ಲ. ಆದ್ರೆ ಈ ಕಾಲೇಜ್ ಪಕ್ಕದಲ್ಲಿ ಒಂದು ಕ್ಯಾಂಟೀನ್ ಇತ್ತು, ಅಲ್ಲಿ ಸಿಗ್ತಾ ಇದ್ದಿದ್ದು ಇಡ್ಲಿ ವಡೆ ಮಾತ್ರ A1 ಕಣಯ್ಯ, A1. ಈಗ್ಲೂ ನನ್ನ ಜ್ಞಾಪಕ ಇದೆ. ಆಮೇಲೆ ಈ BCom ಅಲ್ಲಿ ಈ ಅಕೌಂಟಿಂಗು, ಇನ್ಕಮು, ಲಾ, ಟ್ಯಾಕ್ಸ್ ಅಂತೆಲ್ಲ ಸಬ್ಜೆಕ್ಟ್ಸ್ ಇದ್ವು. PUC ಫೇಲ್ ಆಗಿರೋ ನಿನ್ಗೆ ಇದೆಲ್ಲ ಹೇಳಿದ್ರೆ ಏನ್ ಪ್ರಯೋಜನ? ನಾನೇನ್ ಫೇಲ್ ಆಗಿಲ್ಲ, ಎಲ್ರಿಗೂ ದಾನ ಮಾಡಿ ಮಿಕ್ಕಿದ್ 45% ಅಲ್ಲಿ ನಾನು ಪಾಸ್ ಆದೆ. ಅದೆಲ್ಲ ನನ್ನ ಲೆಕ್ಕದಲ್ಲಿ ಫೇಲೇ. ಆಮೇಲೆ ಏನ್ ಮಾಡ್ದೆ? ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಂಡೆ ಚಿಕ್ಕಪ್ಪ. 2-3 ವರ್ಷ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡಿದೆ, ಬಿಟ್ಟೆ. ಶಾರ್ಟ್ ಫಿಲ್ಮ್ಸ್ ಮಾಡಿದೆ, ಬಿಟ್ಟೆ. ಮೀಮ್ ಪೇಜ್ ಅಡ್ಮಿನ್ ಕೂಡ ಆದೆ,
ಬಿಟ್ಟೆ. ಮತ್ತೆ 1 ವರ್ಷ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ, ಬಿಟ್ಟೆ. ಇವಾಗ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಬಿಟ್ಬಿಡತ್ಲಾಗೆ. ಅಲ್ಲ ಸುಮ್ಮನೆ ತಮಾಷೆಗೆ ಹೇಳ್ದೆ. ಅಲ್ಲ ನಿಮ್ಮ ಜನ್ರೇಷನ್ ಏನು ಅಂತ ಅರ್ಥವೇ ಆಗಲ್ಲಯ್ಯ. ಪ್ಯಾಷನ್ ಅಂತೀರಾ, 6 ತಿಂಗಳಿಗೆ ಚೇಂಜ್ ಮಾಡ್ತಿರ್ತೀರಾ. ಏನ್ ಜನ್ರೇಷನ್ ಏನೋ ನಿಮ್ದು. ಚಿಕ್ಕಪ್ಪ ಇದು ಎಲ್ಲೆಲ್ಲ ಹೋಗ್ತಾ ಇದೆ. ಲೆಟ್ ಮಿ ಚೇಂಜ್ ದ ಟಾಪಿಕ್, ಓಕೆನಾ? ಮಾಡ್ಕೊ. ಸರಿ ಚಿಕ್ಕಪ್ಪ, ನಿಮ್ಗೊಂದು ಸರ್ಪ್ರೈಸ್ ಅಂತ ನೋಡಿ ಕಾಟನ್ ಕ್ಯಾಂಡಿ ತಂದಿದ್ದೀನಿ. ಓ ಬೊಂಬೈ ಮಿಠಾಯಿ. ಇದು ನಮ್ಮ ಕಾಲದಲ್ಲಿ ಏನ್ ಗೊತ್ತಾ ಮಗು, ಸಮ್ಮರಲ್ಲಿ ಎಕ್ಸಿಬಿಷನ್ ಆಗೋದು 1-3-4 ಗಂಟೆ ಇರ್ತಿತ್ತು, ಅವಾಗ ಮಾತ್ರ ಸಿಗೋದು. ಇವಾಗಿನ ತರ ಬೀದಿಲಿ ವರ್ಷ ಪೂರ್ತಿ ಸಿಗುತ್ತಲ್ಲ, ಆ ತರ ಸಿಗ್ತಾ ಇರ್ಲಿಲ್ಲ. ಇದೇನೋ ಮಗು, ಇದು ಪ್ಲಾಸ್ಟಿಕ್ ಕವರ್ಗೆ ಹಾಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಹಾಕೊಡ್ತಿರೋದು ಗೊತ್ತಾ. ನಮ್ಮ ಕಾಲದಲ್ಲಿ ಒಂದು ಬಿದ್ರು ಕಡ್ಡಿ ಸಿಕ್ಸಿ ಕೊಡೋರು, ಅನುಭವಿಸ್ಕೊಂಡು ಆರಾಮಾಗಿ ತಿನ್ಕೊಂಡು ನಡೆದಾಡ್ಕೊಂಡು ಹೋಗೋದಾಗಿತ್ತು. ಆಮೇಲೆ ನೀವೇನೇನೋ ಮಾತಾಡ್ತೀರಪ್ಪ ಈ ಸೋಷಿಯಲ್ ಮೀಡಿಯಾಲೆಲ್ಲ, ಸಸ್ಟೈನಬಿಲಿಟಿ ಅಂತೀರಾ, ನೆಟ್ ಝೀರೋ ಅಂತೀರಾ, ಎಫಿಷಿಯನ್ಸಿ ಅಂತೀರಾ. ಒಂದೂ ಇಲ್ವಲ್ಲ ಮಗು ಈ ಪ್ಲಾಸ್ಟಿಕ್ಗೆ. ಆಮೇಲೆ ತಲೆ ಬೇಡವೇನೋ ನಿಂಗೆ, ಶುಗರ್ ಇದೆ ಅಂತ ಗೊತ್ತಿಲ್ವಾ ನಮಗೆ, ಅದು ಇದು ತಂದ್ಕೊಡ್ತೀಯಲ್ಲಪ್ಪ ಮಗು. ತಪ್ಪು ತಿಳ್ಕೊಬೇಡ, ಶುಗರ್ ಪೇಷಂಟಿಗೆಲ್ಲ ಒಳ್ಳೇದಲ್ಲಪ್ಪ. ಅದಕ್ಕೆ ತಿನ್ನಲ್ಲ ನಾನು. ಚಿಕ್ಕಪ್ಪ ಇದು ಶುಗರ್ಲೆಸ್ ಅಲ್ಲ, ಮೆಮೊರಿಗೆ ಒಳ್ಳೇದು, ಶುಗರ್ಗೆ ಒಳ್ಳೇದಲ್ಲ ಅಲ್ವಾ. ಶುಗರ್ಗೆ ಒಂದು ಮೆಮೊರಿ ಇರುತ್ತಲ್ವಾ. ಚಿಕ್ಕಪ್ಪ ನೀವು ಟ್ರಾವೆಲ್ ಮಾಡ್ತೀರಾ ಅಂತ ಕೇಳ್ಪಟ್ಟೆ. ಹೂಕಣ ಮಾಡ್ತೀನಿ. ಈಗ ನಾನು ಎಲ್ಲಿ ಹೋಗಿದ್ದೆ, ಯಾವಾಗ ಹೋದೆ, ಹೆಂಗ್ ಬಂದೆ, ಬಸ್ಸಲ್ಲಿ ಹೋದ್ನಾ, ಟ್ರೈನಲ್ಲಿ ಹೋದ್ನಾ, ಜಾಗ ಹೇಗಿತ್ತು ಎಲ್ಲ ಹೇಳ್ಬಿಡ್ಬೇಕಲ್ವಾ ನಿಂಗೆ. ಬೇಡ ಬಿಡಿ. ನೋಡು ಎಷ್ಟು ಬೇಗ ಅಫೆಂಡ್ ಆಗ್ಬಿಡ್ತೀಯಾ. ಅದೇ ನಾವು ನಿಲ್ಸ್ಬಿಟ್ಟು SSLC ಮಾರ್ಕ್ಸ್ ಎಷ್ಟು ಬಂತು, ಮುಂದೇನ್ ಮಾಡ್ತೀಯಾ ಅಂತೆಲ್ಲ ನಿನ್ ಒಳ್ಳೇದಕ್ಕೆ ಕೇಳಿದ್ರೆ ವಿಲನ್ ತರ ಕಾಣಿಸ್ಬಿಡ್ತೀವಿ. ನೀನ್ ಕೇಳಿದ ತಕ್ಷಣ ನಾವ್ ಹೇಳ್ಬಿಡ್ಬೇಕಲ್ವಾ. ಇದಕ್ಕೇನೋ ಇಂಗ್ಲಿಷಲ್ಲಿ ಏನೋ ಹೇಳ್ತಾರ ಮಗು, ಏನಂತಾರಪ್ಪ ಇಂಗ್ಲಿಷಲ್ಲಿ? ಹಿಪಾಕ್ರಸಿ. ಇಟ್ಸ್ ಕಾಲ್ಡ್ ಬೂಟಾ ಟೀಕೆ ಅಲ್ವಾ. ಸರಿ ಚಿಕ್ಕಪ್ಪ, ನಾನೇನ್ ಕ್ವಶನ್ ಕೇಳ್ಬೇಕು ಅಂತ ನೀವೇ ಹೇಳ್ಬಿಡಿ. ಇರ್ಲಿ ಬಿಡು, ಕೇಳ. ಅಫೆಂಡ್ ಆಗ್ಬೇಡ, ಕೇಳೋ ಮಗು, ಕೇಳೋ. ಸರಿ ಆಯ್ತು. ಚಿಕ್ಕಪ್ಪ ನೀವು ಕಾರು ಸಿಕ್ಕಾಪಟ್ಟೆ ಚೆನ್ನಾಗಿ ಓಡಿಸ್ತೀರಾ ಅಂತ ಕೇಳ್ತಾ ಚಿಕ್ಕಪ್ಪ. A1 ಸ್ಪೀಡ್ ಡ್ರೈವರ್ ಕಣ ನಾನು ಆ ಕಾಲದಲ್ಲಿ. ನಿಂಗೆ ಗೊತ್ತಿರಲ್ಲ ಈ ಬ್ರ್ಯಾಂಡ್ ನೋಡ್ಬೇಕಾರೆ, 2 ಡೋರ್ ರೆಡ್ ಕಲರ್ ಮಾಂಟಾನಾ. ಐ ವಾಸ್ ದ ಫಸ್ಟ್ ಒನ್ ಇನ್ ದ ಫ್ಯಾಮಿಲಿ ಟು ಬೈ. ಫುಲ್ ಪ್ರೌಡ್ ಆಗಿ ಪಾರ್ಕ್ಡ್ ಇಟ್ ಇನ್ ಫ್ರಂಟ್ ಆಫ್ ದ ಹೌಸ್. ನಮ್ಮ ಮಾವ ನೋಡ್ಬಿಟ್ಟು, ಥೂ ಇದೇನಯ್ಯ 2 ಡೋರು, 4 ಜನ ಹೆಂಗ್ ಕೂತ್ಕೊಳ್ಳೋದು ಕಾರಲ್ಲಿ, ವಾಪಸ್ ಕೊಡು ಅಂತ ಕಳಿಸ್ಬಿಟ್ರು. ಬಹಳ ಬೇಜಾರಾಗೋಯ್ತು. ಆಮೇಲೆ ಮಾರಕ್ಕೆ ಆಗ್ಲಿಲ್ಲ, ತುಂಬಾ ಒದ್ದಾಡ್ಬಿಟ್ಟೆ. ಈಗ ನೀನು ಒಂದು ಕಾರ್ ತಗೊಂಡ್ಬಿಡು, ಹೆಂಗಿರೋ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಿರ್ತಿಯಲ್ಲ. ಬಟ್ ಹಿಂದೆ ಒಂದು ಕೆಲಸ ಮಾಡು, ಹಿಂದೆ ಚಿಕ್ಕಪ್ಪನ ಆಶೀರ್ವಾದ ಅಂತ ಬರ್ಸ್ಬಿಡು, ಒಳ್ಳೇದಾಗುತ್ತೆ. ಚಿಕ್ಕಪ್ಪ ನೀವು ಆ ಕಾಲದಲ್ಲೇ ಲವ್ ಮ್ಯಾರೇಜ್ ಮಾಡ್ಕೊಂಡವ್ರು ಚಿಕ್ಕಪ್ಪ, ಹೇಳಿ ಅದ್ರ ಬಗ್ಗೆ. ಹೇಳ್ತೀನಿ. ಯು ಇಂಬೆಸೈಲ್. ಲವ್ ಮ್ಯಾರೇಜ್ ಕಣ. ಯಾರೋ ನಿಂಗೆ ಹೇಳಿದ್ದು? ಅದು 1986ನೇ ಇಸ್ವಿ, ಚಳಿಗಾಲ. ಅದು ನಮ್ ಬಳಗದವ್ರ ಮದ್ವೆ ಇತ್ತು ಅಂತ ಮೈಸೂರಿಗೆ ಹೋಗಿದ್ದೆ. ಅಲ್ಲೇ ಫಸ್ಟ್ ಟೈಮ್ ಐ ಸಾ ಮೈ ಮೀನು. ರೆಡ್ ಕಲರ್ ಹಾಫ್ ಸ್ಯಾರಿ, ವೈಟ್ ರೋಸ್ ಮುಡ್ಕೊಂಡಿದ್ಲು. ಅಲ್ಲೇ ಲವ್ ಆಗೋಯ್ತು. ಆದ್ರೆ ಅದು ಲವ್ ಮಾಡೋ ಕಾಲ ಅಲ್ವೇ ಅಲ್ಲ. ಆಮೇಲೆ ಚಿಕ್ಕಪ್ಪ ಏನೋ ಪಾಪ ಮಗು ಕರೀತು ಅಂತ ಅಷ್ಟು ದೂರದಿಂದ ಬಂದ್ರೆ ಹಿಂಗೆ ನಾನು ನೋಡ್ಕೊಳ್ಳೋದು, ಅವಮಾನ ಮಾಡ್ತೀಯ ನನ್ಗೆ. ಈ ಹಿರಿ ಜೀವ ಇಷ್ಟು ವಯಸ್ಸಾಗಿದೆ, ನಾನು ನಿನ್ ಮಾತು ಕೇಳ್ಬೇಕಾ? ಮೈಕಿಟ್ಟು ಅವಮಾನ ಮಾಡ್ತೀಯ ನನಗೆ. ಚಿಕ್ಕಪ್ಪ ಹಂಗಲ್ಲ ಚಿಕ್ಕಪ್ಪ. ಮಾತಾಡ್ಬೇಡ ನೀನು, ತೆಗಿ ಕೈ. ಎಪಿಸೋಡ್ 2 ನೋಡಿ ಬಹಳಷ್ಟು ವಿಷಯಗಳು ಮಾತಾಡಿದ್ದೀನಿ. ನಿಮ್ ಚಿಕ್ಕಪ್ಪ ಇಷ್ಟ ತಾನೆ, ನನ್ನ ಆಶೀರ್ವಾದ ಬೇಕು ಅಂದ್ರೆ ಎಪಿಸೋಡ್ 2 ನೋಡಿ.